ನಂದನ್, ಮಂಡ್ಯದಲ್ಲಿ ರಾಜಕೀಯ ಕಾವು ಜೋರಾಗಿರುವಂತದ್ದು, ಅದರಲ್ಲೂ ಪ್ರಚಾರದ ಭರಾಟೆ. ಸುಮಲತಾ ಪ್ರಚಾರದ ವೈಖರಿ ಯಾವ ರೀತಿ ಇದೆ, ಜೊತೆಗೆ ಅವರಿಗೆ ಯಾರೆಲ್ಲ ಸಾಥ್ ಕೊಡದಿದ್ದಾರೆ? ಪ್ರತಿಮಾ, ಮಂಡ್ಯದಲ್ಲಿ ಈಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ. ಮತ್ತೆ ಈಗಾಗಲೇ ಸುಮಲತಾ ಅವರು ಕೂಡ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂದ್ರೆ ಕಾಂಗ್ರೆಸ್ ಪಕ್ಷವೋ ಇಲ್ಲ ಪಕ್ಷೇತರವಾಗೋ ಇವೆರಡಷ್ಟೇ ನನಗೆ ಗೊಂದಲ ಇರೋದು, ಅದು ಬಿಟ್ರೆ ನನ್ನ ಸ್ಪರ್ಧೆ ಅಂತೂ 100% ಖಚಿತ ಅನ್ನೋ ಸ್ಪಷ್ಟ ಸಂದೇಶವನ್ನ ಈಗಾಗಲೇ ರವಾನೆ ಮಾಡಿರುವಂತದ್ದು. ಅದರಂತೆ ಯಾವ್ದಾದ್ರು ಸರಿ, ಈಗ ಕಾಂಗ್ರೆಸ್ ಇಂದ ಟಿಕೆಟ್ ಸಿಕ್ಕಾದ್ರೂ ಸರಿ, ಪಕ್ಷೇತರವಾಗಿ ಸರಿ ಸ್ಪರ್ಧಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಸುಮಲತಾ ಅವರು ಮಾಡ್ಕೊಳ್ತಾ ಇರುವಂತದ್ದು. ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ 8 ಕ್ಷೇತ್ರಗಳು ಈಗಾಗಲೇ ಭೇಟಿಯನ್ನು ಕೊಟ್ಟಿದ್ದಾರೆ. 2ನೇ ಬಾರಿ ಇಂದು ಕೂಡ ಮಳವಳ್ಳಿ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಸುಮಲತಾ ಅವರು ಕೈಗೊಂಡಿರುವಂತದ್ದು. ಇವತ್ತು ವಿಶೇಷ ಏನು ಅಂತಂದ್ರೆ, ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರು ಇವತ್ತು ಸುಮಲತಾ ಅವರಿಗೆ ಸಾಥ್ ನೀಡಲಿದ್ದಾರೆ. ಮಳವಳ್ಳಿ ಕ್ಷೇತ್ರದಾದ್ಯಂತ ಪ್ರವಾಸವನ್ನ ಮತ್ತೆ ಪ್ರಚಾರವನ್ನ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪುತ್ರ ಅಭಿಷೇಕ್ ಅವರು ಮಾಡುವಂತದ್ದು. ಅಂದ್ರೆ ಮೊದಲನೇ ಹಂತದಂತ ಪ್ರವಾಸವನ್ನ ಮುಗಿಸಿದಂತ ಸುಮಲತಾ ಅವರಿಗೆ ಆರಂಭದಲ್ಲಿ ಪುತ್ರ ಅಭಿಷೇಕ್ ಕೂಡ ಸಾಥನ್ನು ನೀಡಿದ್ರು. 8 ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ರಾಜಕೀಯ ಮುಖಂಡರುಗಳು ಮತ್ತು ಹಲವಾರು ದೇವಾಲಯಗಳಿಗೆ ಭೇಟಿ ಕೊಟ್ಟಿದ್ರು. ಇದು 2ನೇ ಸುತ್ತಿನ ಪ್ರಚಾರ ಕಾರ್ಯವನ್ನ ಸುಮಲತಾ ಅವರು ಆರಂಭಿಸಿರುವಂತದ್ದು. ಇಷ್ಟು ದಿನಗಳ ಕಾಲ ವಿದೇಶದಲ್ಲಿ ಒಂದು ಶೂಟಿಂಗ್ ಆಗಿ ಹೋಗಿದ್ರು. ಕಳೆದ 1 ವಾರದಿಂದ ಸುಮಲತಾ ಅವ್ರ ಜೊತೆ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ ಅಭಿಷೇಕ್ ಅಂಬರೀಶ್ ಅವರು. ಶೂಟಿಂಗ್ ನಿಮಿತ್ತ ವಿದೇಶದಲ್ಲಿ ಪಾಲ್ಗೊಂಡಿದ್ರು. ಈಗ ಶೂಟಿಂಗ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಇಂದು ನೇರವಾಗಿ ಮಳವಳ್ಳಿ ಪ್ರವಾಸದಲ್ಲಿ ಅಭಿಷೇಕ್ ಅಂಬರೀಶ್ ಅವರು ಭಾಗಿಯಾಗ್ತಾ ಇರುವಂತದ್ದು. ಮಳವಳ್ಳಿ, ಹಲಗೂರು, ಕಿರ್ಗಾವಲು ಸೇರಿದಂತೆ ಮಳವಳ್ಳಿ ಕ್ಷೇತ್ರದಾದ್ಯಂತ ಅಭಿಷೇಕ್ ಅಂಬರೀಶ್ ಅವರು ಇವತ್ತು ಪ್ರವಾಸವನ್ನು ನಡೆಸಲಿದ್ದಾರೆ. ಅಲ್ಲಿನ ರಾಜಕೀಯ ಮುಖಂಡರುಗಳು ಮತ್ತು ಹಲವಾರು ದೇವಾಲಯಗಳಿಗೆ ಅಭಿಷೇಕ್ ಅಂಬರೀಶ್ ಮತ್ತೆ ಸುಮಲತಾ ಅವರು ಭೇಟಿ ನೀಡುವಂತದ್ದು. ಜೊತೆಗೆ ಈ ಸಂದರ್ಭದಲ್ಲಿ ಅಂಬರೀಶ್ ಅಭಿಮಾನಿಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಇವರಿಬ್ಬರಿಗೂ ಕೂಡ ಸಾಥ್ ನೀಡಿದ್ದಾರೆ. ಒಟ್ಟಾರೆಯಾಗಿ ಇಂದು ತಾಯಿ ಮಗನ ಜಂಟಿ ಪ್ರಚಾರ ಮಳವಳ್ಳಿ ಕ್ಷೇತ್ರದಾದ್ಯಂತ ನಡೆಯಲಿದೆ. ಪ್ರತಿಮಾ, ನಂದನ್, ಮಳವಳ್ಳಿಯ ರಾಜಕೀಯ ಮುಖಂಡರನ್ನ ಭೇಟಿಯಾಗಲಿದ್ದಾರೆ ಸುಮಲತಾ ಅನ್ನುವಂತಹ ಮಾಹಿತಿ ಅಂತಂದ್ರೆ, ಯಾರ ಆ ರಾಜಕೀಯ ಮುಖಂಡರು? ಜೊತೆಗೆ ಕೇವಲ ಕಾಂಗ್ರೆಸ್ನ ಕಾರ್ಯಕರ್ತರಷ್ಟೇ ಸಾಥ್ ಕೊಡ್ತಾ ಇದ್ದಾರಾ ಈ ಪ್ರಚಾರದಲ್ಲಿ, ಅಥವಾ ಯಾರಾದ್ರೂ ಕಾಂಗ್ರೆಸ್ ಮುಖಂಡರು ಕೂಡ ಭಾಗವಹಿಸುವಂತಹ ಸಾಧ್ಯತೆಗಳಿದೆಯಾ ಅಂತ? ಪ್ರತಿಮಾ, ಮಳವಳ್ಳಿಯ ರಾಜಕೀಯ ಮುಖಂಡರುಗಳು ಭೇಟಿ ಅಂತಂದ್ರೆ ಪ್ರಮುಖವಾಗಿ ಅಲ್ಲಿ ನರೇಂದ್ರ ಸ್ವಾಮಿ ಅವರು ಕಾಣಿಸಿಕ್ತಾರೆ. ಅಂದ್ರೆ ಬಹಿರಂಗವಾಗಿ ಸುಮಲತಾ ಜೊತೆ ಗುರುತಿಸಿಕೊಳ್ಳದೇ ಇದ್ರು ಕೂಡ ಪರೋಕ್ಷವಾಗಿ ಬೆಂಬಲ ನೀಡ್ತಾರೆ ಅನ್ನುವಂಥದ್ದು ಈಗ ಸುಮಲತಾ ಅವರ ಆಶಾಭಾವನೆ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಇವತ್ತು ಮಳವಳ್ಳಿ ಕ್ಷೇತ್ರದಾದ್ಯಂತ ಸುಮಲತಾ ಅವರು ಪ್ರವಾಸ ಮಾಡ್ತಾರೆ. ಒಂದ್ ರೀತಿ ಈಗ ಹೇಳ್ತಾ ಇರುವಂತದ್ದು ಅಂದ್ರೆ ಸ್ವಾಮಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅವರ ಮಾರ್ಗದರ್ಶನದಲ್ಲಿ ಸುಮಲತಾ ಅವರು ನಡೀತಾ ಇರುವಂತದ್ದು. ನಿನ್ನೆ ಅಷ್ಟೇ ಕೂಡ ಒಂದು ಮನೆಯನ್ನ ವೀಕ್ಷಣೆಗೆ ಮಂಡ್ಯ ನಗರದಲ್ಲಿ ಬಾಡಿಗೆ ಮನೆ ಮಾಡ್ಲಿಕ್ಕೆ ಮನೆಯನ್ನ ವೀಕ್ಷಣೆಗೆ ಸುಮಲತಾ ಅವರು ಬಂದಿದ್ರು. ಆ ವೇಳೆಯಲ್ಲಿ ಮಾಜಿ ಶಾಸಕ ರಮೇಶ್ ಸಿದ್ದೇಗೌಡ ಇದ್ರು. ಅಲ್ಲಿ ಪ್ರಮುಖವಾಗಿ ಕಾಣಿಸಿದ್ದೇನು ಅಂತಂದ್ರೆ, ಬಹಿರಂಗವಾಗಿ ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ, ಅವರು ಸುಮಲತಾ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನ ಜಿಲ್ಲಾ ನಾಯಕರಿಗೆ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಸುಮಲತಾ ಅವರ ಜೊತೆಯಲ್ಲಿ ಗುರುತಿಸ್ಕೋಬಾರದು ಅನ್ನೋ ಮಾತುಗಳು ಕೂಡ ಹೇಳಿರುವಂತದ್ದು. ಆದ್ರೆ ಅವರ ಮಾತಿಗೆ ಯಾರು ಕೂಡ ಇಲ್ಲಿ ಕಿಮ್ಮತ್ ಕಾಸಿನ ಬೆಲೆಯನ್ನು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಸುಮಲತಾ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ಅಲ್ಲಿನ ಕ್ಷೇತ್ರದ ಮಾಜಿ ಶಾಸಕರೇನಿದ್ದಾರೆ ಮತ್ತೆ ಆ ಕಾಂಗ್ರೆಸ್ನ ನಾಯಕರುಗಳೇನಿದ್ದಾರೆ ಅವರು ಬಹಿರಂಗವಾಗಿ ಬೆಂಬಲ ಕೊಡುವ ಸಾಧ್ಯತೆ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ನಂದನ್ ತಮ್ಮೆಲ್ಲ ಮಾಹಿತಿಗೆ.